ರಾಜ್ಯದಲ್ಲೂ ಕೂಡ ಈಗ ಲೋಕಸಭಾ ಚುನಾವಣೆ ಗೆಲುವಿಗೆ ಕಾಂಗ್ರೆಸ್ ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಅಭ್ಯರ್ಥಿಗಳ ಗೆಲುವಿಗೆ ಇವತ್ತು ಇಡೀ ದಿನ ಸರಣಿ ಮೀಟಿಂಗ್ ಗಳನ್ನ ಇಟ್ಕೊಂಡಿದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಇವತ್ತು ಕಾಂಗ್ರೆಸ್ನಿಂದ ನಡೆಸಲಾಗ್ತಾ ಇದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆಗಳಿವು. ಕೆಪಿಸಿಸಿ ಭಾರತ್ ಜೋಡೋ ಭವನದಲ್ಲಿ ಮೀಟಿಂಗ್ ನ ಇಟ್ಕೊಂಡಿದ್ದಾರೆ. ಈಗಾಗಲೇ 11 ಗಂಟೆಗೆ ಒಂದು ಮೀಟಿಂಗ್ ಆರಂಭವಾಗಿದೆ. ಇದು ಕಂಟಿನ್ಯೂ ಆಗುತ್ತೆ. ಇವತ್ತು ಇಡೀ ದಿನ ಈ ಸರಣಿ ಮೀಟಿಂಗ್ಗಳು ನಡೆಯುತ್ತೆ. ಪ್ರಮುಖವಾದಂತಹ ಮುಖಂಡರುಗಳೆಲ್ಲರೂ ಕೂಡ ಹಾಗೆ ಸಚಿವರುಗಳೆಲ್ಲರೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಈಗ ಮೊದಲ ಹಂತದಲ್ಲಿ ಅಂದರೆ ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ನಡೆಯುವಂತಹ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಏನಿದೆ ಅದರ ನಾಯಕರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಸಭೆ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ 14 ಕ್ಷೇತ್ರಗಳು ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಒಂದಷ್ಟು ಕ್ಷೇತ್ರಗಳೇನಿದೆಯಲ್ಲ ಅಲ್ಲಿ ನಡೆಯುವಂತಹ ಒಂದು ಮತದಾನ ನಡೆಯುವಂತಹ ಒಂದು ಕ್ಷೇತ್ರಗಳ ಮುಖಂಡರುಗಳ ಜೊತೆಗೂ ಕೂಡ ಇವತ್ತೇ ಸಭೆಯನ್ನು ನಡೆಸಲಾಗುತ್ತೆ. ಇವತ್ತು ಇಡೀ ದಿನ ಸರಣಿ ಮೀಟಿಂಗ್ಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮನ್ಸೂರ್ ಅಲಿ ಖಾನ್ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದನೇ ಸಿ.ವಿ. ರಾಮನ್ ನಗರ, ಇಂದಿರಾನಗರದ ಡಿಫೆನ್ಸ್ ಕಾಲೋನಿ, ಕಗ್ದಾಸ್ಪುರ ಸೇರಿದಂತೆ ಹಲವಾರು ಕಡೆ ಅವರು ತೆರಳಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಡಿಫೆನ್ಸ್ ಕಾಲೋನಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಜನರ ಜೊತೆಗೆ ಮಾತನಾಡಿದ್ದಾರೆ. ಇದೇ ವೇಳೆ ಮಾತನಾಡಿ, ನನಗೆ ಗೆಲ್ಲೋ ವಿಶ್ವಾಸ ಇದೆ, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿದೆ, ಜನರಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತ ಹೇಳಿ ಮಾತಾಡಿದ್ದಾರೆ. ನಮ್ಮ ಎದುರಾಳಿ ಸ್ಪರ್ಧಿ ಹಿರಿಯರೇ ಆಗಿದ್ರು ಕೂಡ ನಾವು ಯಂಗ್ ಲೀಡರ್ ಆದ್ರೂ ಪರವಾಗಿಲ್ಲ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಮಾತುಗಳನ್ನ ಮನ್ಸೂರ್ ಅಲಿ ಖಾನ್ ಹೇಳಿದ್ದಾರೆ. ರೆಸ್ಪಾನ್ಸ್ ಇದೆ, ಎಂಥೂಸಿಯಾಸ್ಟಿಕ್ ರೆಸ್ಪಾನ್ಸ್ ಇದೆ. ಸೊ ಈ ರೆಸ್ಪಾನ್ಸ್ ನೋಡಿ ನನಗೆ ಖಂಡಿತ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷ ಒಳ್ಳೆಯ ರಿಸಲ್ಟ್ ಪಡುತ್ತೆ ಅಂತ. ಗ್ಯಾರಂಟೀಸ್ ಏನು ಕೊಟ್ಟಿದ್ದೀವಿ ನಾವು, ಅದು ನಮ್ಮ ಸರ್ಕಾರ ತಲುಪಿಸಿದೆ. ಸೊ ಜನರಿನಲ್ಲಿ ನಮ್ಮ ಗ್ಯಾರಂಟಿಗೆ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಒಂದು ಭರವಸೆ ಬಂದಿದೆ. ಅದೇ ಥರ ಬೇರೆ ಗ್ಯಾರಂಟಿ ಬಿ ಜೆ ಪಿಯವರು ಏನು ಕೊಟ್ಟಿದ್ದಾರೆ ಅವ್ರ ಜನಕ್ಕೆ ಸಿಕ್ಕಿಲ್ಲ ಆ ಗ್ಯಾರಂಟಿ. ಸೊ ನಮ್ಮ ಗ್ಯಾರಂಟಿ ನಮಗೆ ವಿಶ್ವಾಸ ಆಯಿತು, ನಮ್ಮ ಗ್ಯಾರಂಟಿಯಿಂದ ನಮಗೆ ಪೂರ್ತಿ ಬಹುಮತ ಸಿಕ್ಕತ್ತಂತ. ಇಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಲೀಡರು, ಬಟ್ ಫಾರ್ MP ಪರ್ಫಾರ್ಮೆನ್ಸೇ ರಿಸಲ್ಟು. ಅವ್ರ ಪರ್ಫಾರ್ಮೆನ್ಸ್ ಏನಿದೆ ಅದು ಇವ್ಯಾಲ್ಯೂಯೇಟ್ ಮಾಡಿ. 15 years ಈಸ್ ಅ ಲಾಂಗ್ ಟೈಮ್ MP ಇರೋಕ್ಕೆ. ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಜನರ ಜೊತೆ ಇದ್ದಾರಾ, ಜನರ ಹತ್ರ ಕಾಣಿಸ್ತಾ ಇದ್ದಾರಾ, ಜನರ ಮಧ್ಯ ಇದ್ದಾರಾ ಅಂತ ಕೇಳಬೇಕು. ಸೊ ನಾನು ಒಬ್ಬ ಯುವಕ, ನಾನು ಕಮಿಟ್ ಮಾಡ್ತಾ ಇದ್ದೀನಿ, ನನಗೆ ಎಲೆಕ್ಟ್ ಮಾಡಿ. ನಾನು ಅದರ್ ದೆನ್ ಪಾರ್ಲಿಮೆಂಟ್ ಸಮಯದಲ್ಲಿ ಪಾರ್ಲಿಮೆಂಟ್ನಲ್ಲಿ ಇರ್ತೀನಿ, ಬೇರೆ ಟೈಮ್ನಲ್ಲಿ